ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ತಲೆಮರೆಸಿಕೊಂಡಂತ ಆರೋಪಿ ಈಗ ಚಿತ್ರದುರ್ಗದಲ್ಲಿ ಡಿವೈಎಸ್ಪಿ ಅವರ ಮುಂದೆ ಹಾಜರಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಶರಣಾಗತರಾಗಿರೋದು. ಚಿತ್ರದುರ್ಗದ ಡಿವೈಎಸ್ಪಿ ಅವರ ಎದುರು 8ನೇ ಆರೋಪಿ ರವಿ ಶರಣಾಗತರಾಗಿದ್ದಾರೆ. ಬಾಡಿಗೆಗೆ ಅಂತ ಹೇಳಿ ಕಾರನ್ನ ಕರೆಸಿಕೊಂಡಂತಹ ಜಗ್ಗ ಮತ್ತು ರಘು ರೇಣುಕಾಸ್ವಾಮಿಯನ್ನ ಬೆಂಗಳೂರಿನವರೆಗೆ ಕರೆತಂದಿದ್ದೇ ಈ ರವಿ. 4,000 ರೂಪಾಯಿ ಕೊಟ್ಟು ಕಾರು ಬಾಡಿಗೆಯನ್ನ ಪಡೆದಿರ್ತಾರೆ ಈ ಆರೋಪಿಗಳು. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ 8ನೇ ಆರೋಪಿ ಈಗ ಶರಣಾಗತರಾಗಿರೋದು. ಒಟ್ಟು 4 ಆರೋಪಿಗಳು ಇದರಲ್ಲಿ ತಲೆಮರೆಸಿಕೊಂಡಿದ್ದು. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಆದಂಥ ಪ್ರಕರಣದಲ್ಲಿ ಈಗ ಡಿವೈಎಸ್ಪಿ ಎದುರು ರವಿ ಶರಣಾಗತರಾಗಿದ್ದಾರೆ. ಒಟ್ಟು 17 ಆರೋಪಿಗಳು ಈ ಪ್ರಕರಣದಲ್ಲಿದ್ದಾರೆ. ಈಗಾಗಲೇ 13 ಆರೋಪಿಗಳು ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಇನ್ನು 4 ಆರೋಪಿಗಳು ಇರಲಿಲ್ಲ. ಸೊ ಅದರಲ್ಲಿ ಈಗ ಓರ್ವ ಆರೋಪಿ 8ನೇ ಆರೋಪಿಯಾಗಿ ರವಿ ಚಿತ್ರದುರ್ಗದಲ್ಲಿ ಡಿವೈಎಸ್ಪಿ ಅವರ ಕಚೇರಿಗೆ ಬಂದು ಶರಣಾಗತರಾಗಿದ್ದಾರೆ. ಸೊ ಇನ್ನೂ 3 ಶರಣಾಗತರಾಗಬೇಕಾಗಿದೆ. ಇನ್ನೂ 3 ಎಲ್ಲಿದ್ದಾರೆ ಅನ್ನುವಂಥ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಈ ರವಿ ಏನಿದ್ದಾರೆ, 8ನೇ ಆರೋಪಿ ರವಿ, ಇವನು ಚಿತ್ರದುರ್ಗದಿಂದ ಬೆಂಗಳೂರುವರೆಗೂ ಕೂಡ ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬರುವಂಥ ಕೆಲಸವನ್ನು ಇವನೇ ನಿಭಾಯಿಸಿರ್ತಾನೆ. ನೀವೇನು ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಹೆಸರು ಮಾತ್ರ ರವಿ. ರವಿ ಅಂದರೆ ಸೂರ್ಯ, ಬೆಳಕು ಕೊಡುವಂಥದ್ದು. ಬಟ್ ರೇಣುಕಾಸ್ವಾಮಿಯವರ ಕುಟುಂಬದಲ್ಲಿ ಕತ್ತಲೆ ತಂದಂಥ ರವಿ ಇದು. ನೆರಳಿನ ರವಿ ಅಂತ ಕರೆದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ ರವಿ ಅಂತ ಪ್ರಜ್ವಲ, ಇನ್ನೊಬ್ಬರಿಗೆ ಬೆಳಕು ಕೊಡಬೇಕು. ಜೀವನ ಹಾಳು ಮಾಡಿ ಕತ್ತಲು ಮಾಡುವಂಥದ್ದಲ್ಲ ಹೆಸರು. ಈಗ ಬಂದಿದ್ದಾರೆ, ಶರಣಾಗತರಾಗಿದ್ದಾರೆ. ಎಲ್ಲಿ ಹೋಗಿದ್ರು ಏನು ಈ ಪ್ರಕರಣದಲ್ಲಿ ಈಗ ಭಾರಿ ಇದೆ. ಸೊ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ 8ನೇ ಆರೋಪಿ ಶರಣಾಗತರಾಗಿರೋದು. ಸೊ ಕಳೆದ ಶನಿವಾರ ಚಿತ್ರದುರ್ಗದಿಂದ ರೇಣುಕಾ ಕರೆ ತಂದಿದ್ದ 8ನೇ ಆರೋಪಿ 4,000 ರೂಪಾಯಿ ಬಾಡಿಗೆಯನ್ನ ಪಡೆದಿರ್ತಾರೆ. 4,000 ರೂಪಾಯಿ. ಭಾನುವಾರ ಮಧ್ಯರಾತ್ರಿಯವರೆಗೂ ಕೂಡ ಆರೋಪಿಗಳ ಜೊತೆಯೇ ಈ ರವಿ ಇರೋದು. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ 8ನೇ ಆರೋಪಿ ಈಗ ಶರಣಾಗತಿ ಆಗಿರೋದು. ಕಳೆದ ಶನಿವಾರ ಚಿತ್ರದುರ್ಗದಿಂದ ರೇಣುಕಾನನ್ನು ಕರೆತಂದಿದ್ದು 8ನೇ ಆರೋಪಿ ರವಿ. 4,000 ರೂಪಾಯಿ ಬಾಡಿಗೆ ಕೊಟ್ಟು ಒಂದು ಕಾರ್ನಲ್ಲಿ ಇವ್ರು ಕರ್ಕೊಂಡು ಬಂದಿರ್ತಾರೆ. ಸೊ ಕರ್ಕೊಂಡು ಬಂದ ನಂತರ ಆಮೇಲೆ ಮತ್ತೆ ರಾತ್ರಿ ಅಲ್ಲಿಂದ ಹೊರಟೋಗ್ಬಿಡ್ತಾರಂತೆ. ಸೊ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲವೂ ಕೂಡ ಇವನಿಗೆ ಗೊತ್ತು ಅಂತ ಆಯಿತು. ಕಾರಣ ಶನಿವಾರ ಬಂದು ಭಾನುವಾರ ಹೋಗ್ತಾನೆ ಅನ್ನೋದಾದರೆ ಎಲ್ಲ ಡೀಟೇಲ್ಸ್ಗಳು ಕೂಡ ಗೊತ್ತು. ಸೊ ಹಾಗಾಗಿ ಪ್ರಮುಖವಾಗಿ ಸಾಕ್ಷಿ ಜೊತೆಗೆ ಇದರಲ್ಲಿ ಮುಖ್ಯ ಆಗುವಂಥದ್ದು ಕಿಡ್ನ್ಯಾಪ್ ಮಾಡೋದ್ರಿಂದ ಆರಂಭವಾಗೋದು ಈ ವ್ಯಕ್ತಿಯಿಂದನೇ ಶುರುವಾಗುತ್ತೆ. ಇವರನ್ನ ಈಗ ವಿಚಾರಣೆಯನ್ನು ಮಾಡ್ತಾರೆ. ಈಗೇನು ಚೆನ್ನಾಗಿ ನಡ್ಕೊಂಡು ಬರ್ತಾರೆ. ನಾಳೆ ಎಲ್ಲಾದರೂ ನೀವು ದೃಶ್ಯಗಳ ಸಿಕ್ಕರೆ ಒಂದ್ಸಲ ನೋಡಿ ಆ ವ್ಯಕ್ತಿಯನ್ನು, ಹೆಂಗೆ ನಡೀತಾರೆ, ಏನು ನಡೀತಾರೆ, ಇದೇ ಶೋ ಆಫ್ ಇರುತ್ತಾ ಅಥವಾ ಬೇರೆ ರೀತಿಯಲ್ಲಿ ಇರುತ್ತಾ ಅಂತ. ನನ್ನ ಸಹೋದ್ಯೋಗಿ ಈಗ ಚಿತ್ರದುರ್ಗದಿಂದ ಸಿದ್ದರಾಜು ನನ್ನ ಸಂಪರ್ಕದಲ್ಲಿದ್ದಾರೆ. ಸಿದ್ದರಾಜು, ಎಲ್ಲಿ ಹೋಗಿದ್ರಂತೆ ಈ ಮಹಾಶಯ ರವಿ? ಯಾಕೆಷ್ಟು ತಲೆಮರೆಸ್ಕೊಂಡು ಹೋಗಿದ್ದು? ಈಗ ಏಕಾಏಕಿಯಾಗಿ ಏನು ಜ್ಞಾನೋದಯ ಆಗಿಬಿಟ್ಟು ಶರಣಾಗತಿ ಆಗಿದ್ದು? ಅದು ಬರೋದೇನು ಒಳ್ಳೆ ಬಿಲ್ಡಪ್ ಸ್ಟೈಲಲ್ಲೇ ಬರ್ತಾ ಇದ್ದಾರೆ ಶರಣಾಗತಿ ಆಗೋಕ್ಕೆ. ಹೌದು ಅರುಣ್, ಏನು ದರ್ಶನ್ ಗ್ಯಾಂಗ್ ನಿಂದ ಆಗಿರುವಂಥ ರೇಣುಕಾಸ್ವಾಮಿ ಮರ್ಡರ್ನಲ್ಲಿ 8ನೇ ಆರೋಪಿ ಈಗ ರವಿ ಅವರು ಈಗ ಚಿತ್ರದುರ್ಗದ ಡಿವೈಎಸ್ಪಿ ಕಚೇರಿಯಲ್ಲಿ ಬಂದು ಶರಣಾಗಿರುವಂಥದ್ದು. ಯಾಕಂದರೆ ಕಳೆದ ಹಲವು ದಿನಗಳಿಂದಲೂ ಕೂಡ ನಾಪತ್ತೆ ಆಗಿದ್ದಂಥ ಏನು 4 ಈಗಾಗಲೇ ನಾಪತ್ತೆ ಆಗಿದ್ದಾರೆ ಈ ಪ್ರಕರಣದಲ್ಲಿ. ಅವರಲ್ಲಿ ಈಗ 8ನೇ ಆರೋಪಿ ರವಿ ಬಂದು ಸರೆಂಡರ್ ಆಗಿರುವಂಥದ್ದು. ಯಾಕಂದರೆ ಕಳೆದ 2 ದಿನಗಳಿಂದಲೂ ಕೂಡ ನಾಪತ್ತೆ ಅಂತ ಏನು ಮಾಧ್ಯಮಗಳಲ್ಲಿ ವರದಿ ಆಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಆತಂಕಗೊಂಡಿದ್ದಂಥ ರವಿ ತಲೆಮರೆಸಿಕೊಂಡಿದ್ದ. ಆದರೆ ಚಿತ್ರದುರ್ಗದ ಟ್ಯಾಕ್ಸಿ ನಿಲ್ದಾಣದ ಮುಖಂಡರುಗಳು ಏನು ಈ ಒಂದು ರವಿ ಅವರನ್ನ ಈ ಪ್ರಕರಣದಲ್ಲಿ ಏನು ಬಾಡಿಗೆಗಾಗಿ ಕಳಿಸಿರ್ತಾರೆ, ಆ ಸಂದರ್ಭದಲ್ಲಿ ಯಾರೆಲ್ಲ ಕರ್ಕೊಂಡು ಹೋಗಿರ್ತಾರೆ, ಯಾರೆಲ್ಲ ಸಾಕ್ಷಿಯಾಗಿರ್ತಾರೆ, ಅವರು ಈತನನ್ನ ಕರೆಸಿ ಯಾಕೆ ಏನಾಯ್ತು ಅಲ್ಲಿ ಹೋದಾಗ ಅಂತ ಕೇಳಿದಂಥ ಸಂದರ್ಭದಲ್ಲಿ ತಪ್ಪೊಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಗುತ್ತೆ ಎಂಬ ಮಾಹಿತಿಯ ಅನ್ವಯ ಆತ ಬಂದು ಡಿವೈಎಸ್ಪಿ ಕಚೇರಿಯಲ್ಲಿ ಇಂದು ತಪ್ಪೊಪ್ಕೊಂಡು ಶರಣಾಗತಿ ಆಗಿರೋದು. ಆತ ಪೊಲೀಸರ ಮುಂದೆ ಹೇಳುವ ಹೇಳಿಕೆ ಪ್ರಕಾರ ಆತನಿಗೆ ಇದು ಯಾವುದೇ ರೀತಿ ಮಾಹಿತಿ ಇರಲಿಲ್ವಂತೆ. ಹಾಗೆ ಏನು ನಾನು ಕೇವಲ ಬಾಡಿಗೆ ಆಸೆಯಿಂದ ಹೊಟ್ಟೆಪಾಡಿಗಾಗಿ ಈ ಒಂದು ಬಾಡಿಗೆಯನ್ನು ತೆರಳಿದ್ದೆ, ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇದ್ರ ಹಿಂದಿನ ಕಹಾನಿ ಅಂತ ಒಂದು ಮಾತನ್ನ ಹೇಳಿರುವಂತದ್ದು. ಹಾಗೆ ಈತ ಏನು ಬಾಡಿಗೆಗೆ ತೆರಳುವಾಗ ಸಂದರ್ಭದಲ್ಲಿ ಏನು ಸುರೇಶ್ ಎಂಬ ಕಾರು ಚಾಲಕ ಈತನಿಗೆ ಕರೆ ಮಾಡ್ತಾನೆ. ಕರೆ ಮಾಡಿ ಒಂದು ಬಾಡಿಗೆ ಇದೆ, ಹೋಗ್ತೀರಾ ಬೆಂಗಳೂರಿಗೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ತಕ್ಷಣ ಆತ ಹೊರಟು ಬರ್ತಾನೆ. ಮೊದಲು ಅವರು JCR ಬಡಾವಣೆಗೆ ಬರುವಂತ ಹೇಳಿರ್ತಾರೆ, ಆದರೆ ಬಳಿಕ ಚಿತ್ರದುರ್ಗ ನಗರದ ಹೊರವಲಯಕ್ಕೆ ಆಗಮಿಸುವಂತೆ ತಿಳಿಸ್ತಾರೆ. ಅಲ್ಲಿಂದ ಆತ ಚಿತ್ರದುರ್ಗ ನಗರದ ಹೊರವಲಯದಲ್ಲಿರುವ ಕುಂಚಿಗನಾಳು ಬಳಿಯ ಒಂದು ಪೆಟ್ರೋಲ್
ಬಂಕ್ ಬಳಿಗೆ ಈ ಕಾರನ್ನು ತೆಗೆದುಕೊಂಡು ಏನು ಈ ರವಿ ಹೋಗ್ತಾನೆ. ಆ ಸಂದರ್ಭದಲ್ಲಿ ಆಟೋದಲ್ಲಿ ಈ ರೇಣುಕಾಸ್ವಾಮಿಯನ್ನು ಕರೆತಂದಂಥ ರಘು ಮತ್ತು ಜಗ್ಗ ಹಾಗೂ ಇನ್ನೂ ಇತರೆ ಒಟ್ಟು 4 ಆ ರೇಣುಕಾಸ್ವಾಮಿಯನ್ನು ಈ ಕಾರ್ಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿಂದ ಆರಂಭ ಆಗುತ್ತೆ ಇವರ ಜರ್ನಿ. ಆದರೆ ಆತನಿಗೆ ಯಾವುದೇ ರೀತಿ ಮಾಹಿತಿ ಇರಲ್ಲ ಅಂತೇಳಿ ರವಿ ತಿಳಿಸಿದ್ದಾನೆ ಪೊಲೀಸರ ಬಳಿ. ಏನು ಅಲ್ಲಿಗೆ ಬೆಂಗಳೂರಿಗೆ ತೆರಳುವವರೆಗೂ ಕೂಡ ಒಂದು ಟೂರ್ ಮಾದರಿಯಲ್ಲಿ ಅವರು ಬಂದರು. ಮಧ್ಯದಲ್ಲಿ ತುಮಕೂರು ಬಳಿ ಚಹಾ ಸೇವಿಸಿದ್ರು. ಆದರೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಶೆಡ್ ಒಳಗೆ ಕಾರನ್ನು ಓಡಿಸಿದ್ರು. ಅಲ್ಲಿ ಒಳಗೆ ಹೋದ ಬಳಿಕ ಏನು ಈತನ ಮೇಲೆ ಹಲ್ಲೆ ಮಾಡಲು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಲು ಮುಂದಾದಾಗ ಆ ದೃಶ್ಯವನ್ನು ಕಂಡು ನಾನು ಒಂದು ರೀತಿ ದಿಗ್ಭ್ರಮೆಗೊಂಡೆ. ತಕ್ಷಣ ನಾನು ಹೊರಗೆ ಬಂದು ಕಾರಿನೊಳಗೆ ಮಲಗಿದ್ದೆ. ಬಳಿಕ ಏನಾಯ್ತು ನನಗೆ ಗೊತ್ತಿಲ್ಲ ಎಂಬ ಮಾಹಿತಿಯನ್ನು ಪೊಲೀಸರ ಮುಂದೆ ಈಗಾಗಲೇ ಏನು A8 ಆರೋಪಿ ರವಿ ಶೇರ್ ಮಾಡಿದ್ದಾನೆ. ಹೀಗಾಗಿ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದು ಇಂದೇನು ಸ್ಥಳ ಮಾಜೂರಿಗಾಗಿ ಬೆಂಗಳೂರಿನಿಂದ ಆಗಮಿಸುವಂಥ ಬೆಂಗಳೂರಿನ ಪೊಲೀಸರಿಗೆ ಈ ಆರೋಪಿಯನ್ನು ಒಪ್ಪಿಸುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅರುಣ್. ಓಕೆ ಸಿದ್ದರಾಜು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.